ಹಾಯ್ ಗಾಯ್ಸ್, ನಾವಿವತ್ತು ಒಂದು ಹೊಸ ಡ್ರಾಮಾನ ಸ್ಟಾರ್ಟ್ ಮಾಡೋಣ. ಅದು ಒಬ್ಬರು ಸಿಸ್ಟರ್ ಕಮೆಂಟಲ್ಲಿ ಮೆನ್ಷನ್ ಮಾಡಿದರು ಈ ಡ್ರಾಮಾನ ಹಾಕೋಕ್ಕೆ ಹೇಳಿ. ಸೊ ಈ ಡ್ರಾಮಾ ನೇಮ್ ಲವ್ಲಿ ರನ್ನರ್. ಈ ಡ್ರಾಮಾ ಇಷ್ಟ ಆದರೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್, ಆಯಿತಾ. ಸೊ ಇದು ಒಂಥರ ಕಾಮಿಡಿ, ಥ್ರಿಲ್ಲರ್ ಎಲ್ಲ ಥರ ಸೇರಿ ಮಿಕ್ಸ್ ಇರೋವಂಥ ಒಂದು ಡ್ರಾಮಾ. ಸೊ ಡ್ರಾಮಾ ಒಳಗಡೆ ಹೋಗೋಣವಾ. ಸ್ಟಾರ್ಟಿಂಗ್ ಸೀನಲ್ಲಿ 2009 ತೋರಿಸ್ತಾ ಇದ್ದಾರೆ. ಸೂರ್ಯಗ್ರಹಣ ನಡೀತಾ ಇತ್ತು. ಯಾಕೆ ಅಂದರೆ ಈ ಸೂರ್ಯಗ್ರಹಣ 61 ವರ್ಷಕ್ಕೊಂದು ಸಾರಿ ನಡೆಯುತ್ತಂತೆ. ಅದರಿಂದ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಫೋಟೋಸ್ನ ತೆಗಿತಾ ಇದ್ದಾರೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಹೀರೋಯಿನ್ನ ತೋರಿಸ್ತಾರೆ. ಇವ್ರ ನೇಮು ಇವಳಿಗೆ ಏನೋ ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಅದರಿಂದ ನಡೆಯೋಕ್ಕಾಗಲ್ಲ. ಇವಳಿಗೆ ಕಾಲ್ ಇದೆ ಅನ್ನೋ ಫೀಲಿಂಗ್ಸೇ ಇಲ್ಲ. ತುಂಬ ಸ್ಯಾಡಾಗಿ ಸೂರ್ಯಗ್ರಹಣನ ನೋಡ್ತಾ ಇದ್ದಾಳೆ. ಈ ಕಡೆ ಒಬ್ರನ್ನ ತೋರಿಸ್ತಾ ಇದ್ದಾರೆ ಅಲ್ವಾ, ಇವನ ನೇಮ್ ಕಿಮ್. ಇವರು ಒಂದು ಐಡಲ್ ಟೀಮ್ನ ಪಿಕಪ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಬರ್ತಾರೆ. ಈ ಟೀಮಲ್ಲಿ ಮೇಯ್ನೇ ನಮ್ಮ ಹೀರೋ ಸಾಂಗ್ಜೆ. ಇವ್ರು 4 ಜನನೂ ಫಸ್ಟ್ ರೇಡಿಯೋ ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ. ಇವ್ರ ಟೀಮ್ ನೇಮ್ ಎಕ್ಲಿಪ್ಸ್. ರೇಡಿಯೋ ಸ್ಟೇಷನ್ ಒಳಗಡೆ ಬಂದಿದ್ದಾರೆ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಹಾಸ್ಪಿಟಲಲ್ಲಿ ಅಮ್ಮ ಅವಳ ಕಾಲಿನಲ್ಲಿರೋ ಉಗುರನ್ನ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ರೇಡಿಯೋದಲ್ಲಿ ಸಾಂಗ್ಜೆ ಪ್ರೋಗ್ರಾಮ್ ಹೋಗ್ತಾ ಇದೆ. ಅಮ್ಮ ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಬಾ ಹೋಗೋಣ, ಡಾಕ್ಟರ್ ಈ ಥರ ಮಲ್ಕೊಂಡೇ ಇರೋದು ಒಳ್ಳೇದಲ್ಲ ಅಂದಿದ್ದಾರೆ, ಬಾ ಅಮ್ಮ ಇಬ್ಬರು ಒಂದು ವಾಕ್ ಹೋಗಿ ಬರೋಣ. ಹತ್ರ ಯಾವ ರಿಯಾಕ್ಷನ್ನು ಇಲ್ಲ. ರೇಡಿಯೋನ ಕೇಳಿಸ್ಕೊಂಡು ಅವ್ರ ಉಗುರು ಕಟ್ ಮಾಡ್ತಾ ಇರುವಾಗ ಗೊತ್ತಿಲ್ಲದೆ ಚರ್ಮನ ಕಟ್ ಮಾಡ್ತಾರೆ. ಹಾಗೆ ಗಾಬರಿಯಾಗಿ ನಾನು ನೋಡಿದೆ, ಆದರೆ ಹತ್ರ ಯಾವ ರಿಯಾಕ್ಷನು ಇಲ್ಲ. ಇದರಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಮಗಳು ಈ ಥರ ಇದ್ದಾಳೆ ಅಂತ ತುಂಬ ಫೀಲ್ ಮಾಡಿ ಅಳ್ತಾ ಗೊತ್ತಿಲ್ಲದೆ ಕಟ್ ಮಾಡಿದೆ. ನಾನು ಹೋಗಿ ಆಯಿಂಟ್ಮೆಂಟ್ ತಗೊಬರ್ತೀನಿ ಅಂತ ಹೋಗುವಾಗ ಅಲ್ಲಿರೋ ಫ್ಲವರ್ ವಾಶ್ನ ಬೀಳಿಸ್ತಾರೆ. ಸರಿ ಬೇಗ ಹೋಗಿ ಬರೋಣ ಅಂತ ಅಲ್ಲಿಂದ ಹೋಗ್ತಾರೆ. ಅಲ್ಲಿರೋ ಕನ್ನಡಿ ಚೂರನ್ನ ತೆಗೆದು ನೋಡ್ತಾ ಇದ್ದಾಳೆ. ಇದ್ರ ಮೇಲೆ ನಾವು ಬದುಕಬೇಕಾ ಅಂತ ನೋಡ್ತಾ ಇದ್ದಾಳೆ. ರೇಡಿಯೋ ಸ್ಟೇಷನಲ್ಲಿ ಒಬ್ಬರು ಕಾಲರ್ ಹತ್ರ ಮಾತಾಡಿ ಮುಗಿಸ್ತಾರೆ. ಇವ್ರು ರ್ಯಾಂಡಮಾಗಿ ಯಾರಿಗಾದರೂ ಕಾಲ್ ಮಾಡಿ ಮಾತಾಡ್ತಾರೆ. ಈ ಸಲ ಸಾಂಗ್ಜೆ ಟರ್ನ್. ಇವನು ಯಾರಿಗೆ ಕಾಲ್ ಮಾಡ್ತಾರೆ ಅಂದರೆ ಸೋಗೆ ಕಾಲ್ ಮಾಡ್ತಾರೆ. ಅಲ್ಲಿರೋ ಆಂಟಿ ಹೇಳ್ತಾರೆ, ನಿನಗೆ ಕಾಲ್ ಬರ್ತಾ ಇದೆ ನೋಡು, ಅಟೆಂಡ್ ಮಾಡು. ಸೋಗೆ ಕಾಲ್ ಅಟೆಂಡ್ ಮಾಡೋದು ಇಷ್ಟ ಇಲ್ಲ, ಅದಕ್ಕಾಗಿ ಅದನ್ನ ಅಟೆಂಡ್ ಮಾಡೋದೇ ಇಲ್ಲ. ಆಂಟಿ ತುಂಬ ಸೌಂಡ್ ಬರ್ತಾ ಇದೆ, ಪ್ಲೀಸ್ ಫೋನ್ ಅಟೆಂಡ್ ಮಾಡಮ್ಮ ಅಂತ ಕೂಗ್ತಾ ಇದ್ದಾರೆ. ಕರೆಕ್ಟಾಗಿ ಕಟ್ ಆಗುವಾಗ ಅಟೆಂಡ್ ಮಾಡ್ತಾಳೆ. ಸಾಂಗ್ಜೆ ಮಾತಾಡೋದು ಅಲ್ಲಿರೋ ರೇಡಿಯೋದಲ್ಲಿ ಕೇಳಿಸ್ತಾ ಇದೆ. ಅವನ ನೇಮ್ ಹೇಳಿ ಇಂಟ್ರ್ಯೂ ಮಾಡ್ಕೋತಾರೆ. ಆದರೆ ಇವಳಿಗೆ ಯಾರು ಅಂತಲೇ ಗೊತ್ತಿಲ್ಲ. ಸರಿ ಇವಾಗೇನು ಅಂದಾಗ ಆರ್.ಜೆ ಮಾತಾಡ್ತಾ ಇದ್ದಾರೆ. ಸೋಗೆ ಗಾಂಡಾಗ್ತಾ ಇರುತ್ತೆ. ಅದಕ್ಕೆ ನಾನು ಫೋನ್ ಇಡ್ತೀನಿ ಅಂತಾಳೆ. ನೀವು ಕಾಲ್ ಕಟ್ ಮಾಡಿಬಿಡಿ, ನೀವು ಕಾಲಲ್ಲೇ ಮಾತಾಡಿದ್ರೆ ಗಿಫ್ಟಾಗಿ ನಾವು ಶೂನ ಕೊಡ್ತೀವಿ ಅಂದಾಗ ಸೋಗೆ ಸಕ್ಕ ಟೆನ್ಷನಾಗಿ ನನಗೆ ಯಾವ ಇದನ್ನೂ ಬೇಕಾಗಿಲ್ಲ, ನಾನು ಇಡ್ತೀನಿ ಅಂತಾಳೆ. ಆವಾಗಲೂ ಆರ್.ಜೆ ಬಿಡ್ತಾ ಇಲ್ಲ. ನಿಮಗೆ ಶೂ ಇಷ್ಟ ಆಗಿಲ್ಲ ಅಂದರೆ ಬೇರೆ ಐಟಮ್ ಕೊಡ್ತೀವಿ ಎಂದು ಹೈ ಲೆವೆಲ್ಗೆ ಕೋಪಕ್ಕೆ ಹೋಗ್ತಾಳೆ. ಇವಾಗ ನೀವು ಕೊಡೋ ಗಿಫ್ಟಿಂದ ನನ್ನಿಂದ ಎದ್ದು ನಡೆಯೋಕ್ಕಾಗತ್ತಾ? ನಿಮ್ಮ ಹತ್ರ ಕಾಲ್ ಮಾಡೋಕ್ಕೆ ಹೇಳಿದ್ನ ನಾನು, ಏನಕ್ಕೆ ಕಾಲ್ ಮಾಡಿ ಜೀವ ಹಿಂಡುತ್ತಾ ಇದ್ದೀರಾ? ನೀವೆಲ್ಲ ಫನ್ ಮಾಡೋದಕ್ಕೆ ನಾನೇ ಸಿಕ್ಕಿದ್ನಾ? ನೀವು ಈ ಥರ ಎಲ್ರಿಗೂ ಕಾಲ್ ಮಾಡಿ ಫನ್ ಮಾಡ್ತಾ ಇದ್ದೀರಾ. ಆದರೆ ಈ ಲೋಕದಲ್ಲಿ ಬದುಕೋಕ್ಕೆ ಇಷ್ಟ ಇಲ್ಲದಿರೋರು ಇದ್ದಾರೆ. ಈ ಥರ ಕಾಲ್ ಮಾಡಿ ಟಾರ್ಚರ್ ಮಾಡಬೇಡಿ ಅಂತ ಮೊಬೈಲ್ನ ತೆಗೆದು ಎಸಿತಾಳೆ. ರೇಡಿಯೋ ಸ್ಟೇಷನಲ್ಲಿ ಕಟ್ ಮಾಡೋ ಅಂತ ಸಿಗ್ನಲ್ ತೋರಿಸ್ತಾ ಇದ್ದಾರೆ. ಆದರೆ ಸಾಂಗ್ಜೆ, ಒಂದು ನಿಮಿಷ, ನೀವು ಲೈನಲ್ಲೇ ಇದ್ದೀರಾ ಅಂತ ಅಂದ್ಕೊತೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ? ಅಮ್ಮ ಇಲ್ಲಿ ಬಂದು ಆ ರೇಡಿಯೋನ ಆಫ್ ಮಾಡು ಅಂತ ಕೂಗ್ತಾಳೆ. ಆವಾಗ ಜೆ ಒಂದು ಅಡ್ವೈಸ್ ಕೊಡ್ತಾನೆ, ನೀವು ಫಸ್ಟು ಜೀವಂತವಾಗಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಜೀವಂತವಾಗಿರೋದ್ರಿಂದ ನಿಮ್ಮ ಸುತ್ತ ಇರೋರಲ್ಲಿ ಒಬ್ಬರಾದರೂ ಹ್ಯಾಪಿಯಾಗಿರ್ತಾರೆ. ಇನ್ನು ಬದುಕೋ ಸ್ವಲ್ಪ ದಿನ ಅವ್ರ ಜೊತೆ ಇರೋದ್ರಲ್ಲಿ ಆವಾಗಲೇ ಅವರು ಅಮ್ಮನ ಬಗ್ಗೆ ಥಿಂಕ್ ಮಾಡ್ತಾಳೆ. ತುಂಬ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಜೆ ಅದಕ್ಕೆ, ಇನ್ಮೇಲೆ ನಿಮ್ಮ ಲೈಫ್ನ ಬದುಕಿ. ಇವತ್ತು ಬೇಕಿದ್ರೆ ಮಳೆ ಬರ್ತಾ ಇರ್ಬೋದು, ನಾಳೆ ಖಂಡಿತ ನಿಮಗೆ ಬೇಕಾದ ರೀತಿ ಲೈಫ್ ಚೇಂಜ್ ಆಗುತ್ತೆ. ಸಾರಿ ಇಂಥ ಕಷ್ಟದ ಟೈಮಲ್ಲಿ ಕಾಲ್ ಮಾಡಿದ್ದಕ್ಕೆ ಅಂತಾನೆ. ಇವರು ಅಮ್ಮನೂ ಬರ್ತಾರೆ. ಇದನ್ನ ನೋಡಿ ಹಗ್ ಮಾಡಿ ಅಳ್ತಾ ಇದ್ದಾಳೆ. ಇವ್ರ ಅಮ್ಮ ಮನಸ್ಸಲ್ಲಿರೋ ಭಾರನ ಇಳಿಸು ಅಂತಾರೆ. ಇವಾಗ 2022ರಲ್ಲಿ ತೋರಿಸ್ತಾರೆ. ರೂಮಲ್ಲಿ ಇವಾಗ ಜೆ ಪಿಕ್ಸೇ ಇದೆ. ಅವತ್ತು ಜೆ ಮಾತಾಡಿದ್ದನ್ನ ಇಟ್ಕೊಂಡು ಇವಾಗಿನವರೆಗೂ ಹ್ಯಾಪಿಯಾಗಿ ಬದುಕ್ತಾ ಇದ್ದಾಳೆ. ಜೇನು ಭಯಂಕರ ಫ್ಯಾನ್ ಆಗಿ ಚೇಂಜ್ ಆಗಿದ್ದಾಳೆ. ಮಲ್ಕೊಂಡಿರುವಾಗ ಅವ್ರ ಅಜ್ಜಿ ಲಿಪ್ಸ್ಟಿಕ್ನ ಹಿಡ್ಕೊಂಡು ಬರಿತಾ ಇದ್ದಾರೆ. ಮೊಬೈಲ್
ಅಲಾರಾಮ್ ಹೊಡೆಯುತ್ತೆ. ತಿರುಗಿ ನೋಡಿದ್ರೆ ಅವ್ರ ಅಜ್ಜಿನ ನೋಡಿ ಹೆದರ್ಕೊಂತಾಳೆ. ಇವ್ರು ಯೂಸ್ ಮಾಡ್ತಾ ಇರೋ ವಾಚ್ನ ಕಟ್ಟಿದ್ದಾರೆ. ಇವಳು ಮಾಡಿರೋ ಕಲೆಕ್ಷನಲ್ಲಿ ಒಂದು, ಅದನ್ನ ನೋಡಿ ಪ್ಲೀಸ್ ಆ ವಾಚ್ನ ಕೊಟ್ಬಿಡು ಅಜ್ಜಿ ಅಂತ ಹಿಂದೆನೇ ಸುತ್ತಾ ಇದ್ದಾಳೆ. ಅವ್ರ ಮಗು ಥರ ಇವ್ರ ಜೊತೆ ಆಟ ಆಡ್ತಾ ಇದ್ದಾರೆ ವಾಚ್ನ ಇಟ್ಕೊಂಡು. ಅಮ್ಮ ಬಂದು ಕೊಡು ಅಂತಾರೆ, ಆದರೂ ಅವ್ರು ಕೇಳ್ತಾನೆ ಇಲ್ಲ. ಇವ್ರ ಪಾಡಿಗೆ ಇವ್ರು ಆಡ್ತಾ ಇದ್ದಾರೆ. ಇವಾಗ ಕೆಲಸದಿಂದ ಮನೆಗೆ ಬರ್ತಾ ಇರೋದು ಸೋನಾ ತಮ್ಮ. ನನಗೆ ಟಯರ್ಡ್ ಆಗಿದೆ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಅವ್ನು ಹೋಗಿರ್ತಾನೆ. ಈ ವಾಚ್ ಅವರು ಹೊಡಿತಾ ಇದ್ದಾರೆ. ಸೋಗೆ ಹಾರ್ಟ್ ಅಟ್ಯಾಕೇ ಬರುತ್ತೇನೋ ಲಾಸ್ಟಲ್ಲಿ ಅಮ್ಮನೇ ಇಲ್ಲಿ ನೋಡಿ ನೀವು ವಾಚ್ನ ಕೊಟ್ಟರೆ ನಾವು ಜೂಜು ನೋಡೋಣ ಅಂತ ಮಗು ಥರ ಟ್ರೀಟ್ ಮಾಡಿ ವಾಚ್ನ ಇಸ್ಕೊಂಡು ಕೊಡ್ತಾರೆ. ಇವಳು ಆ ವಾಚ್ನ ಇಸ್ಕೊಂಡು ಸುಮ್ಮನೆ ಇರದೆ ಅಬ್ಬಾಡಿ ಕಷ್ಟಪಟ್ಟು ಹರಾಜಲ್ಲಿ 30,000 ಕೊಟ್ಟು ತಗೊಂಡಿದ್ದು ಅಂತಾಳೆ. ಇವ್ರ ಅಮ್ಮನಿಗೆ ಎದೆ ನೋವೇ ಬರ್ತಾಯಿದೆ. ಏನು 30,000ನಾ? ಹೇ ಇಲ್ಲಮ್ಮ 3,000 ಅಂತಾಳೆ. ಈ ಥರ ಹುಚ್ಚ ಫ್ಯಾನ್ಸ್ ಇರೋದ್ರಿಂದನೇ ಆ ವಾಚ್ನ ಅಷ್ಟು ಬೆಲೆಗೆ ಮಾರ್ತಾ ಇದ್ದಾರೆ. ಇವತ್ತೇ ನಾನು ತಾನೇ ಅವನು ಶೋ ಇದೆ ಅಂತ ಕೇಳ್ತಾರೆ. ಹೌದು ಅಮ್ಮ, ಈ ಶೋಗಾಗಿ ನಾನು 5 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಫೈನಲಿ ಇವತ್ತು ಇದೆ ಅಂತ ಖುಷಿ ಪಡ್ತಾ ಇದ್ದಾಳೆ. ಈ ಸೈಡ್ ಆ ಶೋಗಾಗಿ ಪ್ರಿಪ್ರೇಷನ್ನ ನಡೀತಾ ಇದೆ. ಕಿಮ್ ಬಂದು ಬೈತಾ ಇದ್ದಾರೆ. ನೀನು ಏನಂದೆ, ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಲ್ಲ ಅಂದಿದ್ಯಾ, ನಿನಗೇನಾಯಿತು? ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಈ ಮೂವಿ ಫಿನಿಷ್ ಆಗಿದೆ, ನಿನಗೆ ಬ್ರೇಕ್ ಕೊಡ್ತೀನಿ ಅಂತ. ಅಷ್ಟರಲ್ಲಿ ಈ ಥರ ಮಾಡಿದ್ರೆ ಏನರ್ಥ ಅಂತ ಕೇಳ್ತಾರೆ. ಜೆ ನನಗೆ ಬ್ರೇಕ್ ಬೇಡ, ನಾನು ರಿಟೈರ್ ಆಗ್ತೀನಿ ಅಂತಾನೆ. ಸ್ವಲ್ಪ ಹೊರಗಡೆ ಹೋಗಿ ನೋಡಿದ್ಯಾ, ನಿನಗೋಸ್ಕರ ಜನರು ಕಾಯ್ತಾ ಇದ್ದಾರೆ. ಇಷ್ಟು ದಿನ ವೆಯ್ಟ್ ಮಾಡಿ ಅವ್ರು ನಿನ್ನ ನೋಡೋಕ್ಕೆ ಬಂದರೆ ನೀನು ಇಟ್ಸ್ ಲೈಕ್ ದಟ್ ಅಂತ ಹೋಗೋಣ ಅಂತ ಇದೆಯಾ? ನನಗೂ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು ಅಂತ ಹೇಳ್ತಾನೆ. ಸೊ ಮನೇಲಿ ಕೂತ್ಕೊಂಡು ವಿಡಿಯೋ ನೋಡ್ತಾ ಇದ್ದಾಳೆ. ಲಾಸ್ಟಾಗಿ ಒಬ್ಬ ಕ್ಲೈಂಟ್ ವೀಡಿಯೋನ ಕಳಿಸಿ ಇದನ್ನ ಎಡಿಟ್ ಮಾಡಿಕೊಡಿ ಅಂತಾರೆ. ಸೊ ಅದಕ್ಕೆ ಇವತ್ತು ನನಗೆ ಮುಖ್ಯವಾದ ದಿನ ಅಂತ ಗೊತ್ತಿದೆ ಅಲ್ವಾ, ಲಾಸ್ಟ್ ಟೈಮಲ್ಲಿ ಈ ವಿಡಿಯೋನ ಕಳಿಸಿ ಎಡಿಟ್ ಮಾಡಿ ಅಂದರೆ ನಾನು ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಅವರು ಮರಿಬೇಡಮ್ಮ, ನಾನು ನಿನ್ನ ಫಸ್ಟ್ ಕ್ಲೈಂಟು, ನಿನ್ನಿಂದ ಆಗಲ್ಲ ಅಂದರೆ ಹೇಳು, ನಾನು ಬೇರೆಯವ್ರ ಹತ್ರ ನೋಡ್ಕೊತೀನಿ ಅಂತಾರೆ. ಸೊ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರಾ, ಇದು ಇವಾಗಲೇ ಎಡಿಟ್ ಮಾಡಿಕೊಡ್ತೀನಿ ಎಂದು ಮುಗಿಸಿ ಇವಳು ಟಿಕೆಟ್ನೆಲ್ಲ ತಗೊಂಡು ಹೊರಡ್ತಾಳೆ. ಇವಳ ಫ್ರೆಂಡೇ ಇವಳನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನಗಾಗಿ ಒಂದು ಗಿಫ್ಟನ್ನ ತೊಗೊಬಂದಿದ್ದೀನಿ ನೋಡು ಅಂತಾಳೆ. ತೆಗೆದು ನೋಡಿದರೆ ಒಂದು ಹೈಸ್ಕೂಲ್ ಫೋಟೋ ಆಲ್ಬಮ್. ಇಬ್ಬರಿಗೂ ಸಖತ್ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಅದು ಜೆ ಓದಿರೋ ಹೈಸ್ಕೂಲ್. ಇವಳ ಫ್ರೆಂಡ್ನ ಜೆ ಜೂನಿಯರ್ ಅವರು ಬ್ರದರ್ ಜೆ ಓದಿರೋ ಸ್ಕೂಲಲ್ಲೇ ಓದ್ತಾ ಇದ್ದಾನೆ. ನಾನು ಸಾಲ್ವಾಗಿ ಇಸ್ಕೊಬಂದಿದ್ದೀನಿ ಅಂತ ಸೋಗೆ ಸಖತ್ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಸೋನು ಇದೇ ಸ್ಕೂಲಲ್ಲೇ ಓದಿರ್ತಾಳೆ. ಇವಳು ಹೈಸ್ಕೂಲ್ ಓದುವಾಗ ಇವಳು ಸೀನಿಯರ್. ಜೆ ಹೈಸ್ಕೂಲ್ ಫೋಟೋಸ್ನ ನೋಡಿ ಸೈಟ್ ಹೊಡಿತಾ ಇದ್ದಾಳೆ. ಇವನು ನೋಡಿದೆ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಹೋಗಬೇಕಿತ್ತು ಅಂತಾಳೆ. ಫ್ರೆಂಡ್ ಹೇಳ್ತಾಳೆ, ಎತ್ಕೊಂಡು ಹೋಗಬೇಕಿತ್ತು ತಾನೇ, ನಿನ್ನ ಸ್ಕೂಲಲ್ಲೇ ತಾನೇ ಓದ್ತಾ ಇದ್ದ. ಸೊ ನಾನು ಹೆಂಗೆ ಈ ಹುಡುಗನ ಮಿಸ್ ಮಾಡ್ಕೊಂಡೋ ಸ್ವಲ್ಪನೂ ನೆನಪಿಲ್ಲ ಅಂತಾಳೆ. ಫ್ರೆಂಡ್, ಹೌದು, ನೀನು ಬೇರೆಯೊಬ್ಬರನ್ನ ಹಿಂದೆ ಫ್ಯಾನ್ ಅಂತ ತಿರುಗ್ತಾ ಇದ್ದರೆ ಇವನು ಹೆಂಗೆ ಕಣ್ಣಿಗೆ ಕಾಣ್ತಾನೆ. ಹೌದು, ಅವನು ಇವಾಗ ಹೆಂಗಿದ್ದಾನೆ ಅಂತ ಕೇಳ್ತಾಳೆ. ಅವನು ಬೇರೆ ಹುಡುಗರ ಜೊತೆ ಬೇರೆ ಸ್ಕೂಲಲ್ಲಿ ಜಗಳ ಆಡಿ ಸ್ಕೂಲ್ ಬಿಟ್ಟೆ ಎತ್ತಿದ್ರು. ಇವಾಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಫ್ರೆಂಡ್ ಸೋನಾ ಆ ಶೋಗೆ ಡ್ರಾಪ್ ಮಾಡಿ ಹೋಗ್ತಾಳೆ. ತುಂಬ ಎಕ್ಸೈಟ್ಮೆಂಟಿಂದ ಆ ಕಾನ್ಸರ್ಟ್ಗೆ ಬರ್ತಾ ಇದ್ದಾಳೆ. ಆಗ ಒಂದು ಹುಡುಗಿ ಮೀಟ್ ಮಾಡ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.